ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದಷ್ಟು ಕುಂಡಲಿ ವಿಮರ್ಶೆ ಮಾಡೋದ್ರಲ್ಲಿ ಯಾವ್ಯಾವ ರೀತಿ ನಾವು ಅದನ್ನು ಪರಿಶೀಲನೆ ತಗೋಬೇಕು, ಮತ್ತು ಕುಂಡಲಿ ನೋಡಬೇಕಾದ್ರೆ ಬಹಳ ವಿಶೇಷವಾಗಿ ಅದರಲ್ಲಿರ್ತಕ್ಕಂಥ ಲೋಪದೋಷಗಳೇನು, ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ವಿಶೇಷವಾದ ಯೋಗಗಳು ಯಾವ್ಯಾವ ರೀತಿ ಯೋಗಗಳಿದೆ, ಅದನ್ನು ನಾವು ನವಾಂಶ ಕುಂಡಲಿ ಮತ್ತು ಭಾವಕುಂಡಲಿ ಎರಡಲ್ಲೂ ನಾವು ಅದನ್ನು ರೆಫರ್ ಮಾಡಿ ನೋಡಿದಾಗ ನಮ್ಗೆ ಯಾವ ರೀತಿ ಯೋಗಗಳಿದೆ ಅಂತ ಗೊತ್ತಾಗ್ತದೆ. ನೋಡಿ, ಇದೊಂದು ಜಾತಕ ವಿಮರ್ಶೆಗೆ ಬಂದಿದೆ ನನ್ನ ಹತ್ರ. ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ 3 ಯೋಗಗಳಿದೆ, ಒಂದಷ್ಟು ಲೋಪದೋಷಗಳಿದೆ, ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಮೊಟ್ಟ ಮೊದಲನೇದಾಗಿ ಭಾವಕುಂಡಲಿಗೂ ಮತ್ತು ನವಾಂಶ ಕುಂಡಲಿಗೂ ಏನಾದರೂ ವ್ಯತ್ಯಾಸ ನೋಡೋದಾದರೆ, ನೋಡಿ, ಭಾವಕುಂಡಲಿಯಲ್ಲಿ ರಾಹು ಮತ್ತು ಕೇತು, ನೋಡಿ ರಾಹು ಮತ್ತು ಕೇತು, ಮಿಥುನ ಮತ್ತು ಧನುರಾಶಿಯಲ್ಲಿರ್ತಕ್ಕಂಥದ್ದು ಕೇತು, ಮತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು ರಾಹು. ಹಂಗಾಗಿ ಈ ಒಂದು ಭಾವಕುಂಡಲಿಯಲ್ಲಿ ಮತ್ತು ನವಾಂಶ ಕುಂಡಲಿಯಲ್ಲೂ 2 ಜಾಗದಲ್ಲೂ ಸಹ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ರಾಹು ಮತ್ತು ಕೇತುವಿನ ವರ್ಗೋತ್ತಮ ಆಗಿದೆ. ರಾಹು ಕೇತು ವರ್ಗೋತ್ತಮ ಆಗಿರ್ತಕ್ಕಂಥದ್ದು ಜಾತಕದ ವ್ಯಕ್ತಿಗೆ ಉತ್ತಮವಾದಂಥ ಫಲಗಳನ್ನೇ ರಾಹು ಕೇತು ಕೊಡ್ತಾರೆ. ಯಾಕೆಂದರೆ ರಾಹು ಇಲ್ಲಿ ಮಿಥುನ ರಾಶಿಯಲ್ಲಿ ತುಂಬ ಉತ್ತಮವಾದಂಥ ಬಲಿಷ್ಠನಾಗಿರ್ತಾನೆ. ಅದೇ ರೀತಿ ಕೇತು ಧನುರಾಶಿಯಲ್ಲಿ ತುಂಬ ಹೆಚ್ಚು ಬಲಕಾರಿಯಾಗಿರ್ತಾನೆ. ಹಾಗಾಗಿ ರಾಹು ಕೇತುಗಳಿಗೆ ಹೆಚ್ಚು ಬಲ ಇರತಕ್ಕಂಥ ಸ್ಥಾನಗಳೇ ಆಗಿರೋದ್ರಿಂದ ಮಿಥುನ ಮತ್ತು ಧನುಸು ರಾಶಿ ಅವು ವರ್ಗೋತ್ತಮ ಆಗಿರೋದ್ರಿಂದ ಖಂಡಿತವಾಗಲೂ ಜಾತಕದ ವ್ಯಕ್ತಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಉತ್ತಮವಾದಂಥ ಫಲಗಳನ್ನು ರಾಹುಕೇತುಗಳಿಂದ ಪಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನಂತರ ಕುಜಗ್ರಹ, ನೋಡಿ, ಭಾವಕುಂಡಲಿಯಲ್ಲಿ ಕುಜಗ್ರಹ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು, ಮತ್ತು ನವಾಂಶದಲ್ಲೂ ಸಹ ಕುಜಗ್ರಹ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು ಸಹ ಇಲ್ಲಿ ಕುಜಗ್ರಹವನ್ನು ವರ್ಗೋತ್ತಮ ಆಗಿದೆ. ಸೊ ಕುಜಗ್ರಹವನ್ನು ವರ್ಗೋತ್ತಮ ಆಗಿರೋದ್ರಿಂದ ಕುಜಗ್ರಹದ ಒಂದು ಸಂಪೂರ್ಣ ಶುಭಫಲಗಳನ್ನು ಜಾತಕ ವ್ಯಕ್ತಿ ಅನುಭವಿಸೋಕ್ಕೆ ಯೋಗ ಇದೆ. ಇನ್ನು ಭಾವಕುಂಡಲಿಯೇ ಜಾತಕದ ವಿಮರ್ಶೆಗೆ ಬರೋದಾದರೆ, ಲಗ್ನ ಬಂದು ಈ ಜಾತಕದ ವ್ಯಕ್ತಿಯ ಲಗ್ನ ಬಂದು ಮೇಷಲಗ್ನ ಆಗಿದೆ. ಮೇಷಲಗ್ನ ಆಗಿರ್ತಕ್ಕಂಥದ್ದು ಅವರು ಹುಟ್ಟಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ 4ನೇ ಪಾದ ತುಲಾರಾಶಿ. ಸ್ವಾತಿ ನಕ್ಷತ್ರಕ್ಕೆ ಬಂದು ಅಧಿಪತಿ ರಾಹು. ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು, ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ. ಹಾಗಾಗಿ ಶುಕ್ರ ಮತ್ತು ರಾಶಿ ನಕ್ಷತ್ರದ ವಿಚಾರದಲ್ಲಿ ಶುಕ್ರ ಮತ್ತು ರಾಹು ಕಾಂಬಿನೇಷನ್ ಬಂದಿದೆ. ಲಗ್ನದ ವಿಚಾರದಲ್ಲಿ ಮೇಷಲಗ್ನ ಬಂದಿದೆ. ಸೊ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ, ಅದು ಲಗ್ನ ಆಗಿರ್ತಕ್ಕಂಥದ್ದು. ನೋಡಿ, ಈ ಲಗ್ನ ಮೇಷಲಗ್ನದಲ್ಲಿ 22 ಡಿಗ್ರಿಯಲ್ಲಿ ಲಗ್ನ ಆಗಿದೆ. ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನನ ಆಗಿರ್ತಕ್ಕಂಥದ್ದು. ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಆಗಿರ್ತಕ್ಕಂಥದ್ದು ಲಗ್ನ ಬಂದು ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನನ ಆಗಿರ್ತಕ್ಕಂಥದ್ದು. ಲಗ್ನ ಅಂದರೆ ಭರಣಿ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ. ಶುಕ್ರನ ನಕ್ಷತ್ರದಲ್ಲಿ ಲಗ್ನ ಜನನವಾಗಿರೋದು, ವ್ಯಕ್ತಿ ಜನನ ಆಗಿರತಕ್ಕಂಥದ್ದು ಮೇಷ ಲಗ್ನ. ಆ ಒಂದು ಮೇಷ ಲಗ್ನದಲ್ಲಿ ಅಂದರೆ ಯಾವ ನಕ್ಷತ್ರ ಇತ್ತು, ಲಗ್ನಕ್ಕೆ ಸರಿಯಾಗಿ ಭರಣಿ ನಕ್ಷತ್ರ ಇತ್ತು. ಶುಕ್ರ ಮತ್ತು ಕುಜನ ಕಾಂಬಿನೇಷನ್ ಜನನ ಆಗಿರ್ತಕ್ಕಂಥ ಒಂದು ವ್ಯಕ್ತಿ, ಜಾತಕದ ವ್ಯಕ್ತಿ ಇದು. ಸೊ ನೋಡಿ, ಜಾತಕದಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಪಂಚಮದಲ್ಲಿ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಲಗ್ನಾಧಿಪತಿ ಕುಜ ಪಂಚಮಕ್ಕೆ ಮೂಲ ತ್ರಿಕೋಣ ಸ್ಥಾನಕ್ಕೆ ಸಿಂಹರಾಶಿಯಲ್ಲಿ, ಆ್ಯಕ್ಚುಲಿ ಕುಜನಿಗೆ ಸಿಂಹರಾಶಿ ಬಂದು ಉತ್ತಮವಾದಂಥ ಮನೆ, ಯೋಗಕಾರಕ ಮನೆ ಆಗ್ತದೆ. ಸೊ ಅಲ್ಲಿ ಮಿತ್ರನ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಕುಜನಿಗೆ ಒಂದಷ್ಟು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಕುಜ ವರ್ಗೋತ್ತಮ ಆಗಿದ್ದಾನೆ. ನವಾಂಶ ಕುಂಡಲಿಯಲ್ಲೂ ಭಾವಕುಂಡಲಿಯಲ್ಲೂ ವರ್ಗೋತ್ತಮ ಆಗಿರೋದ್ರಿಂದ ಉತ್ತಮವಾದಂಥ ಕುಜನಿಂದ ಬರಬೇಕಾಗಿರ್ತಕ್ಕಂಥ ದೇಹ ಶಕ್ತಿ, ಆರೋಗ್ಯ, ಉತ್ತಮವಾದಂಥ ಬಲ ಎಲ್ಲ ಖಂಡಿತವಾಗ್ಲೂ ಕುಜನಿಂದ ಸಿಕ್ಕೇ ಸಿಗುತ್ತೆ. ಲಗ್ನಾಧಿಪತಿ ಉತ್ತಮ ಸ್ಟ್ರಾಂಗ್ ಆಗಿರೋದ್ರಿಂದ, ಮತ್ತು ಶನಿಯ ಕೆಟ್ಟ ದೃಷ್ಟಿನೂ ಇಲ್ಲ. ಆಮೇಲೆ ನಂತರ ಇಲ್ಲಿ ರಾಹುಕೇತುಗಳ ಕಷ್ಟನೂ ಇಲ್ಲ. ಕುಜನ ಲಗ್ನಾಧಿಪತಿಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇಲ್ಲದ ಕಾರಣ ಕುಜ ವರ್ಗೋತ್ತಮವಾಗಿರೋದ್ರಿಂದ, ಅದರಲ್ಲೂ ಸಿಂಹರಾಶಿಯಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ, ಅದರಲ್ಲೂ ಶುಕ್ರನ ನಕ್ಷತ್ರದಲ್ಲಿರೋದ್ರಿಂದ, ಆ ಶುಕ್ರ ಸಪ್ತಮದಲ್ಲಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂಥದ್ದು, ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಕುಜನಿಗೆ ಉತ್ತಮವಾದಂಥ ಬಲ ಬಂತು. ಸೊ ಈ ಜಾತಕದ ವ್ಯಕ್ತಿಗೆ ಉತ್ತಮವಾದಂಥ ದೈಹಿಕ ಬಲ, ಆರೋಗ್ಯ, ಆಯುಷ್ಯ ಎಲ್ಲ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಆಯುಷ್ಯ ಆರೋಗ್ಯ ವಿಚಾರ ನೋಡಿದ್ರೆ ನಾವು 6ನೇ ಭಾವ 8ನೇ ಭಾವವನ್ನು ನೋಡ್ತೀವಿ. ಅಷ್ಟಮಾಧಿಪತಿನೂ ಆಗಿರ್ತಕ್ಕಂಥವನೇ ಕುಜ, ಲಗ್ನಾಧಿಪತಿನೂ ಆಗಿ 8ನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಪಂಚಮದಲ್ಲಿ ಮೂಲ ತ್ರಿಕೋಣದ ಸಿಂಹರಾಶಿಯಲ್ಲಿ ಬಂದಿರತಕ್ಕಂಥದ್ದು ದೇಹಕ್ಕೆ ದೈಹಿಕ ಆರೋಗ್ಯ ಮತ್ತು ಆಯುಷ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ. ನಂತರ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ಷಷ್ಠಾಧಿಪತಿ, ರೋಗಸ್ಥಾನಾಧಿಪತಿ, ಶತ್ರುಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ 3ನೇ ಮನೆಗೂ ಅಧಿಪತಿಯಾಗಿ 6ಕ್ಕೂ ಅಧಿಪತಿಯಾಗಿ ಬುಧ ಸಪ್ತಮಕ್ಕೆ ಬಂದಿರತಕ್ಕಂಥದ್ದು 7ನೇ ಭಾವಕ್ಕೆ ಬಂದಿರೋದ್ರಿಂದ, 7ನೇ ಮನೆ ಅಧಿಪತಿ 7ರಲ್ಲೇ ಇರೋದ್ರಿಂದ, ನಂತರ 4ನೇ ಮನೆ ಅಧಿಪತಿ ಚಂದ್ರನು ಸಹ 7ರ ಸಪ್ತಮಕ್ಕೆ ಬಂದಿರೋದ್ರಿಂದ ಉತ್ತಮ. ಇಲ್ಲಿ 7ರಿಂದ ಏನು
ಶುಕ್ರನಿಂದ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಪ್ತಮದಲ್ಲೇ ಇರೋದ್ರಿಂದ ಒಂದಷ್ಟು ದಾಂಪತ್ಯದಲ್ಲಿ ಉತ್ತಮವಾದಂಥ ದಾಂಪತ್ಯ ಜೀವನ ಇದ್ರೂ ಸಹ ಉತ್ತಮವಾದಂಥ ಹೆಂಡತಿ, ಉತ್ತಮವಾದಂಥ ಸ್ತ್ರೀ ಎಲ್ಲ ಒಂದು ಜೀವನದಲ್ಲಿ ಬರುತ್ತೆ. ಆದರೆ 6ನೇ ಮನೆ ಅಧಿಪತಿ 7ಕ್ಕೆ ಬಂದಿರೋದ್ರಿಂದ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳು, ಉತ್ತಮವಾದಂಥ ಸ್ತ್ರೀ, ಉತ್ತಮವಾದಂಥ ಒಂದು ಹೆಂಡತಿ, ಮದುವೆ ಎಲ್ಲ ಜೀವನದಲ್ಲಿ ಬರುತ್ತೆ. ಆದರೆ ಬುಧನು ಇಲ್ಲಿ ದುಸ್ಥಾನಾಧಿಪತಿಯಾಗಿ ಬಂದಿರೋದ್ರಿಂದ ಗಂಡ ಹೆಂಡತಿ ನಡುವೆ ಮಧ್ಯೆ ಯಾವುದಾದ್ರೂ ವಿಚಾರಕ್ಕಾಗಲಿ ಏನಾದರೂ ಒಂದು ಮನಸ್ತಾಪಗಳು, ತೊಂದರೆಗಳು, ಜಗಳ ಬರ್ತಾ ಇರ್ತದೆ. ಅದೊಂದು ಸ್ವಲ್ಪ ದೋಷ ಬಿಟ್ಟರೆ ಉತ್ತಮವಾದಂಥ ಒಂದು ದಾಂಪತ್ಯ ಜೀವನ ಖಂಡಿತ ಜಾತಕದಲ್ಲಿ ಕಾಣಿಸ್ತಾ ಇದೆ. ನಂತರ 4ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಇಲ್ಲಿ ಸ್ವಾಧೀನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಚಂದ್ರನಿಗೆ ಅಷ್ಟೊಂದು ಒಂದು ಉತ್ತಮ ಬಲ ಇರೋದಿಲ್ಲ. ಆದರೂ ಇಲ್ಲಿ ಕೇಂದ್ರ ಸ್ಥಾನಾಧಿಪತಿಗೆ ಕೇಂದ್ರಕ್ಕೆ ಬಂದಿರೋದ್ರಿಂದ ಒಂದು ಸ್ವಂತ ಮನೆ, ಭೂಮಿ ಯೋಗ, ಅದು ಮದುವೆ ಆದಮೇಲೆ ನಂತರ ಭೂಮಿ ಯೋಗ ಅಥವಾ ಸ್ವಂತ ಮನೆ ಯೋಗ, ಅದು ಖಂಡಿತವಾಗ್ಲೂ ಹೆಂಡತಿ ಕಡೆಯಿಂದ ಆಗ್ಬೋದು, ಅಥವಾ ಹೆಂಡತಿ ಬರೋದ್ರಿಂದ ಆ ಒಂದು ಅದೃಷ್ಟ ಇವರಿಗೆ ಬರೋ ಚಾನ್ಸಸ್ ಸಹ ಜಾತಕದಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ 4ನೇ ಮನೆ ಅಧಿಪತಿ ಸುಖಸ್ಥಾನ, ವಿದ್ಯಾಸ್ಥಾನ, ಮಾತೃಸ್ಥಾನ ಅಂತೆಲ್ಲ ಕರಿತೀವಿ. ಈ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರ, 4ನೇ ಮನೆ ಅಧಿಪತಿ ಚಂದ್ರ ಸಪ್ತಮಕ್ಕೆ ಕೇಂದ್ರ ಸ್ಥಾನಕ್ಕೆ ಬಂದಿರೋದ್ರಿಂದ, ಸಪ್ತಮಾಧಿಪತಿ ಶುಕ್ರ ಸಪ್ತಮದಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ಆ ಮದುವೆಯ ನಂತರ ದಾಂಪತ್ಯ ಜೀವನಕ್ಕೆ ಕಲೆಕ್ಟ ನಂತರ ಒಂದಷ್ಟು ಸ್ವಂತ ಮನೆ ಯೋಗ, ಭೂಮಿ ಯೋಗ ಎಲ್ಲ ಸಹ ಬರ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಇದೆ. ಇಲ್ಲಿ ವಿದ್ಯಾ ವಿಚಾರಕ್ಕೆ, ಎಜುಕೇಷನ್ ವಿಚಾರಕ್ಕೆ ನೋಡೋದಾದ್ರೆ ನಾವು ವಿದ್ಯಾಕಾರಕ ಗ್ರಹ ಅದಕ್ಕೆ ಆಗಿರ್ತಕ್ಕಂಥ ಬುಧ ಮತ್ತು ಶುಕ್ರ, 4ನೇ ಮನೆ ಅಧಿಪತಿ ಚಂದ್ರ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಮತ್ತು ಲಗ್ನಾಧಿಪತಿ ಪಂಚಮದಲ್ಲಿ ಇರ್ತಕ್ಕಂಥದ್ದು, ಸಪ್ತಮದಲ್ಲಿ ಇರ್ತಕ್ಕಂಥ ಶುಕ್ರ, ಮತ್ತು ಗುರು 2ರಲ್ಲಿದ್ದಾನೆ, ಗುರು ವಕ್ರ ಆಗಿದ್ದಾನೆ. ಹಾಗಾಗಿ ಎಜುಕೇಷನ್ ಒಂದಷ್ಟು ರೀತಿಯಲ್ಲಿ ಡಿಗ್ರಿವರೆಗೂ ಎಜುಕೇಷನ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಜುಕೇಷನ್ ಒಂದಷ್ಟು ಪ್ರಮಾಣದಲ್ಲಿ ಚೆನ್ನಾಗೇ ಇದೆ. ಆದರೆ ಇಲ್ಲೇನಾಗಿದೆ ಅಂದರೆ 12ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ 9ಕ್ಕೂ ನವಮ ಸ್ಥಾನ ಭಾಗ್ಯಸ್ಥಾನಕ್ಕೂ ವ್ಯಯಸ್ಥಾನಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಗುರು ಧನಸ್ಥಾನದಲ್ಲಿ ಬಂದು ಕೂತಿರೋದು ವಕ್ರ ಆಗಿರತಕ್ಕಂಥದ್ದು. ಹಾಗಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಸಣ್ಣ ಪುಟ್ಟ ಜಗಳ, ಧನಾಭಿವೃದ್ಧಿ ಆಗ್ತದೆ, ಎಲ್ಲ ಬರ್ತದೆ. ಆದರೆ ಅವೆಲ್ಲ ಸ್ಲೋ ಆಗಿರುತ್ತೆ. ಯಾವುದೇ ಒಂದು ಧನದ ಅಭಿವೃದ್ಧಿ ಇರ್ಬೋದು, ಕುಟುಂಬದಲ್ಲಿ ಏನೇ ಒಂದು ಶುಭ ಕಾರ್ಯ ಇರ್ಬೋದು, ಏನೇ ಒಂದು ವಿಚಾರ ಇರ್ಬೋದು, ಯಾವುದನ್ನು ಬೇಗನೆ ಶೀಘ್ರವಾಗಿ ನಡೆಯುವುದಿಲ್ಲ, ಎಲ್ಲ ನಿಧಾನಕ್ಕೆ ಆಗ್ತಕ್ಕಂಥದ್ದು. ಯಾಕಂದರೆ ಗುರು ಶನಿ ವಕ್ರ ಆಗಿ 2ರಲ್ಲಿರೋದ್ರಿಂದ ಕುಟುಂಬದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಎಲ್ಲಾದರೂ ಸ್ಲೋ ಇರುತ್ತೆ, ಡೆವಲಪ್ಮೆಂಟ್ಸ್ ಬೇಗನೆ ಆಗೋದಿಲ್ಲ. ನಿಧಾನಕ್ಕೆ ಬರುತ್ತೆ, ಬಟ್ ಅಲ್ಲಿ ಬರೋದಂತೂ ಖಚಿತ, ಸ್ವಲ್ಪ ನಿಧಾನ ಆಗ್ತದೆ, ವಿಚಾರಗಳು ಡೆವಲಪ್ಮೆಂಟ್ಸ್ ನಿಧಾನಕ್ಕೆ ಆಗ್ತದೆ. ಆದರೆ ಧನಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ ಶುಕ್ರ ಸಪ್ತಮದಲ್ಲಿ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಧನಯೋಗ ಇದ್ದೇ ಇರುತ್ತೆ. ಅದು ಶುಕ್ರ ದಶೆ ಅಥವಾ ಶುಕ್ರ ಭುಕ್ತಿಗಳಲ್ಲಿ ಖಂಡಿತವಾಗ್ಲೂ ರಾಜಯೋಗ ಕೊಟ್ಟೇ ಕೊಡುತ್ತೆ. ನಂತರ ಇನ್ನು 3ನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು, 3ನೇ ಮನೆ ಅಧಿಪತಿ 7ರಲ್ಲಿ ಇರ್ತಕ್ಕಂಥದ್ದು, ರಾಹು ಸಹ 3ನೇ ಮನೆಯಲ್ಲಿರೋದ್ರಿಂದ ಒಂದಷ್ಟು ರಾಹು 3ನೇ ಮನೆಗೆ ಬಂದಾಗ ಏನಾಗ್ತದೆ, ಉತ್ತಮವಾದಂಥ ಒಂದು ಮನಸ್ಥಿತಿ, ಉತ್ತಮವಾದಂಥ ಸಾಧನೆ ಮಾಡ್ತಕ್ಕಂಥ ಮನಸ್ಥಿತಿ, ಧೈರ್ಯ, ಸಾಹಸ ಎಲ್ಲ ರೀತಿಯ ಯೋಗಗಳು ರಾಹುವಿನಿಂದ ಪಡ್ಕೋಬೋದು. ಆದರೆ ಮಾಂದಿ ಇರೋದ್ರಿಂದ ಇವರ ಕಿರಿಯ ಸಹೋದರ ಅಥವಾ ಕಿರಿಯ ತಂಗಿ ಯಾರಾದರೂ ಇದ್ದರೆ ಅವರ ಒಂದು ಆರೋಗ್ಯದಲ್ಲೋ ಅಥವಾ ಅವರ ಜೊತೆ ಒಂದು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ನಂತರ 10ನೇ ಮನೆ ಕರ್ಮಸ್ಥಾನಾಧಿಪತಿ ಶನಿ, 11ನೇ ಭಾವಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಶನಿ ಇಲ್ಲಿ ಧನಸ್ಥಾನದಲ್ಲಿ ಕೂತಿರೋದು. ಇವರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಥವಾ ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಧಾನಕ್ಕೆ, ಅಂದರೆ ಸ್ಟಾರ್ಟಿಂಗ್ ಯಾವುದೇ ಒಂದು ಈ ಶನಿ 10ನೇ ಮನೆ ಅಧಿಪತಿಯಾಗಿ 2ರಲ್ಲಿ ಬಂದಿರೋದ್ರಿಂದ ಸ್ಟಾರ್ಟಿಂಗ್ 30-35 ವರ್ಷವರೆಗೂ ಇವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಯಶಸ್ಸು ಕಡಿಮೆ ಇರುತ್ತದೆ. ನಂತರ ಉದ್ಯೋಗ ಅವರಿಗೆ 30 ದಾಟದ ಮೇಲೆ 30 ವರ್ಷ ನಂತರ ಉದ್ಯೋಗದಲ್ಲಿ ಅಥವಾ ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು, ಧನಪ್ರಾಪ್ತಿ, ಶ್ರೀಮಂತಿಕೆ ಎಲ್ಲ 30 ವಯಸ್ಸಿನ ನಂತರ ಖಂಡಿತವಾಗ್ಲೂ ಧನಾರ್ಜನೆ ಚೆನ್ನಾಗಾಗುತ್ತದೆ ಇವರಿಗೆ. ಯಾಕೆಂದರೆ ಧನಸ್ಥಾನದಲ್ಲಿ ಆ ಒಂದು ಲಾಭಸ್ಥಾನಾಧಿಪತಿ ಕರ್ಮಸ್ಥಾನಾಧಿಪತಿ ಶನಿ 2ಕ್ಕೆ ಬಂದು ಕೂತಿರೋದು, ಜೊತೆಲೇ ಗುರು ಋಷಭಗ್ರಹ ಇರೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂಥ ಆದಾಯ ಬರ್ತಕ್ಕಂಥ ಕೆಲಸನ ಮಾಡ್ಕೋತಾರೆ. ಅದರಿಂದ ಆದಾಯ ಬರುತ್ತೆ. ಅದು 30 ವರ್ಷಗಳ ನಂತರ ಇವರಿಗೆ, ಈ ಜಾತಕದ ವ್ಯಕ್ತಿಗೆ 30 ವರ್ಷ ನಂತರ ಒಂದು ಜೀವನದಲ್ಲಿ ರಾಜಯೋಗ ಖಂಡಿತ ಉಂಟಾಗ್ತದೆ. ನಂತರ 9ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಪಿತೃಗಳ ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ, ರಾಹುಕೇತುಗಳಿಗೆ ವರ್ಗೋತ್ತಮಾಗಿರೋದ್ರಿಂದ ಖಂಡಿತವಾಗ್ಲೂ ಪಿತ್ರಾರ್ಜಿತ ಆಸ್ತಿ, ಸ್ವಂತ ಮನೆ, ಭೂಮಿ ಯೋಗನೋ ಖಂಡಿತವಾಗ್ಲೂ ಜಾತಕದಲ್ಲಿ ಭೂಮಿಕಾರಕ ಕುಜ ಚೆನ್ನಾಗಿದ್ದಾನೆ, 4ನೇ ಮನೆ ಅಧಿಪತಿ ಚಂದ್ರ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಕ್ಕೆ ಸಪ್ತಮದಲ್ಲೇ ಶುಕ್ರ ಇರ್ತಕ್ಕಂಥದ್ದು, ರಾಹುಕೇತು ವರ್ಗೋತ್ತಮಾಗಿರೋದ್ರಿಂದ ಸ್ವಂತ ಮನೆ, ಸ್ವಂತ ಭೂಮಿ ಯೋಗ ಖಂಡಿತವಾಗ್ಲೂ ಜಾತಕದಲ್ಲಿದೆ. ಮತ್ತು ವ್ಯವಸಾಯ ಮಾಡ್ತಕ್ಕಂಥ ಯೋಗನೂ ಸಹ ಇದೆ. ಇವ್ರ ಜೊತೆ ಬೇರೆ ಕೆಲಸ ಮಾಡಿಕೊಂಡು ವ್ಯವಸಾಯದಲ್ಲೂ ಏನಾದರೂ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತ ಜಾತಕದಲ್ಲಿ ಕಾಣಿಸ್ತಾ ಇದೆ. ಇನ್ನು ಪಂಚಮಾಧಿಪತಿ ರವಿ 6ಕ್ಕೆ ಬಂದಿರತಕ್ಕಂಥದ್ದು, ಪಂಚಮದಲ್ಲಿ ಅಷ್ಟಮಾಧಿಪತಿ ಲಗ್ನಾಧಿಪತಿ ಕುಜ ಪಂಚಮಕ್ಕೆ ಬಂದಿರೋದ್ರಿಂದ ಮದುವೆ ಆದಮೇಲೆ ಸಂತಾನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಒಂದು ಮಗು ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಮೊದಲನೇ ಮಗು ಜನನ ವೇಳೆದೆ, ಫಸ್ಟ್ನೇ ಮಗು ಜನನ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಮಗು ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಇನ್ನೆಲ್ಲ ರೀತಿಯ ಯೋಗಗಳು ಜಾತಕದಲ್ಲಿ ಚೆನ್ನಾಗಿದೆ. ಆದರೆ ರವಿ ಇಲ್ಲಿ ಪಂಚಮಾಧಿಪತಿಯಾಗಿ 6ಕ್ಕೆ ಬಂದಿರೋದು,
ರವಿ 6ನೇ ಭಾವದಲ್ಲಿದ್ದರೆ ಒಂದಷ್ಟು ಸಾಧನೆ ಮಾಡ್ತಕ್ಕಂಥದ್ದು, ಧೈರ್ಯ ಸಾಹಸ ಮಾಡ್ತಕ್ಕಂಥದ್ದು, ಮೊಂಡು ಸ್ವಭಾವ, ಹಠ, ಮಾಡಬೇಕಾದ ಕೆಲಸನ ಮಾಡಲೇಬೇಕು ಅನ್ನೋ ಒಂದು ಸಾಧನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಎಲ್ಲ ರವಿಯಿಂದ ಪಡೆಯಬಹುದು. ನಂತರ ಇನ್ನು ಇಲ್ಲಿ ಬಹಳ ವಿಶೇಷವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಶುಕ್ರ ಮತ್ತು ಬುಧ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ. ಶುಕ್ರ, ಚಂದ್ರ, ಬುಧ 7ನೇ ಸಪ್ತಮದಲ್ಲಿ ಇರೋ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ಧನಪ್ರಾಪ್ತಿ ಯೋಗ, ಮಾತಿನ ಕೌಶಲ್ಯ, ವ್ಯವಹಾರ ಚಾಕಚಕ್ಯತೆ, ಎಲ್ಲ ರೀತಿಯ ಒಂದು ಉತ್ತಮ ಜ್ಞಾನ ಎಲ್ಲ ಸಮಾಜದಲ್ಲಿ ನಾವು ಯಾವ ರೀತಿ ನಾವು ತೊಡಗಿಸ್ಕೋಬೇಕು ಅನ್ನೋ ಒಂದು ಬುದ್ಧಿ ಜ್ಞಾನ ಖಂಡಿತವಾಗ್ಲೂ ಜಾತಕದ ವ್ಯಕ್ತಿಗೆ ಇದು ಬುಧ ಶುಕ್ರ ಚಂದ್ರನಿಂದ ಬರ್ತಕ್ಕಂಥ ಚಾನ್ಸಸ್ ಖಂಡಿತವಾಗ್ಲೂ ಜಾತಕದಲ್ಲಿದೆ. ನೋಡಿ, ಈ ಜಾತಕದ ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಶನಿ ದಶೆ. 2018ರಲ್ಲಿ ಸ್ಟಾರ್ಟ್ ಆಗಿದೆ. 2018ರಿಂದ 2037ವರೆಗೂ ಶನಿ ದಶೆ ಇರುತ್ತೆ. ಆ ಶನಿ ದಶೆಯಲ್ಲಿ ಪ್ರೆಸೆಂಟು ಶನಿ ದಶೆಯಲ್ಲಿ ಕೇತು ಭಕ್ತಿ ನಡೀತಾ ಇದೆ. ಕೇತು ಭಕ್ತಿ 2024 ನವೆಂಬರ್ಗೆ ಮುಗಿದೋಗುತ್ತೆ. ನಂತರ ಶನಿ ಭಕ್ತಿ ಈ ವರ್ಷ 2024 ನವೆಂಬರ್ಗೆ ಕೇತು ಭಕ್ತಿ ಮುಗಿದೋದ್ಮೇಲೆ ನಂತರ ಶನಿ ದಶೆಯಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಶುಕ್ರ ಭಕ್ತಿ. ಶುಕ್ರ ಭಕ್ತಿ 2028ವರೆಗೂ ಇರುತ್ತೆ. ಜನವರಿ 2028ವರೆಗೂ ಇರುತ್ತೆ. ಅವರಿಗೆ ಮದುವೆ ಆಗೋದಕ್ಕೆ, ಈ ಜಾತಕದ ವ್ಯಕ್ತಿಗೆ ಮದುವೆ ಆಗೋದಕ್ಕೆ 2028ವರೆಗೂ ಸಮಯ ಇದೆ. ಯಾಕೆಂದರೆ ಈ ಜಾತಕದ ವ್ಯಕ್ತಿ ಹುಟ್ಟಿರೋದು 2000ನೇ ಇಸ್ವಿಯಲ್ಲಿ. ಸೊ 2000ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರೆಸೆಂಟ್ 2024 ವರ್ಷ ಇವ್ರಿಗೆ ವಯಸ್ಸು. ಇವಾಗ ಇನ್ನು 2028ವರೆಗೂ ಇವರಿಗೆ ಶುಕ್ರ ಭಕ್ತಿ ಇರೋದ್ರಿಂದ 3 ವರ್ಷ ಕ್ರಮವಾಗಿ 3 ವರ್ಷ ಖಂಡಿತವಾಗ್ಲೂ ಇವರಿಗೆ ಶುಕ್ರ ಭಕ್ತಿ ಇರುತ್ತೆ. ಶನಿ ದಶೆಯಲ್ಲಿ ಶುಕ್ರ ಭಕ್ತಿ ಇರೋದ್ರಿಂದ ಶನಿ 10ಕ್ಕೆ 11ಕ್ಕೆ ಅಧಿಪತಿಯಾಗಿ 2ರಲ್ಲಿ ವಕ್ರ ಆಗಿದ್ದಾನೆ. ಆದರೂ ಗುರು ಇರೋದ್ರಿಂದ ಜೊತೆಯಲ್ಲಿ ಅನುಕೂಲ ಆಗ್ತದೆ. ಆದರೆ 2ನೇ ಮನೆ ಅಧಿಪತಿ ಶುಕ್ರನೇ ಭಕ್ತಿ ಬರೋದ್ರಿಂದ ಈ ವರ್ಷ ನವೆಂಬರಲ್ಲಿ ಶುಕ್ರ ಭಕ್ತಿ ಬರ್ತದೆ. ಖಂಡಿತವಾಗ್ಲೂ ಮದುವೆಗೆ ಅನುಕೂಲ ಆಗ್ತದೆ. ಮದುವೆ ಮಾಡ್ಕೊಳ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಈ ವರ್ಷ 2024 ನವೆಂಬರಿಂದ ಜನವರಿ 28ರವರೆಗೂ 3 ವರ್ಷಗಳು ಸಂದರ್ಭ ಟೈಮ್ ಇರುತ್ತೆ. ಉತ್ತಮವಾದಂಥ ಮದುವೆ ಮಾಡ್ಕೊಳ್ತಕ್ಕಂಥ ಯೋಗ ಖಂಡಿತ ಆಗ್ತದೆ. ಯಾಕೆಂದರೆ ಇವರ ರಾಶಿ ಬಂದು ತುಲಾ ರಾಶಿ ಆಗಿರೋದ್ರಿಂದ ತುಲಾ ರಾಶಿವರೆಗೆ ಈ ವರ್ಷ ಗುರುಬಲ ಇರೋದಿಲ್ಲ. ಗುರು ಅಷ್ಟಮಕ್ಕೆ ಬರ್ತಾನೆ, ಗೋಚಾರದಲ್ಲಿ 8ರಲ್ಲಿ ಇರ್ತಾನೆ. ನಂತರ ಮಿಥುನ ರಾಶಿ ಗುರು ಬಂದಮೇಲೆ, ಮಿಥುನ ರಾಶಿ ಗೋಚಾರದಲ್ಲಿ ಗುರು ಬಂದಮೇಲೆ ಇವ್ರಿಗೇನಾಗ್ತದೆ 9ನೇ ಮನೆ ಭಾಗ್ಯಸ್ಥಾನ ಗುರು ಬರ್ತಾನೆ. ಖಂಡಿತವಾಗ್ಲೂ 1 ವರ್ಷ ಆದಮೇಲೆ 2025 ಮೇಯಿಂದ ಆಚೆಗೆ ಗುರುಬಲ ಬರುತ್ತೆ. ಶುಕ್ರ ಭಕ್ತಿ ನಡೀತಾ ಇರ್ತದೆ. ಆ ಟೈಮಲ್ಲಿ ಖಂಡಿತವಾಗ್ಲೂ ಮದುವೆ ಆಗ್ತದೆ. ಜೀವನದಲ್ಲಿ ಒಂದಷ್ಟು ಉತ್ತಮವಾದಂಥ ಜೀವನ, ಅಲ್ಲಿಂದ ಆಚೆಗೆ ಅವರಿಗೆ ರಾಜಯೋಗ ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತದೆ. ಅಭಿವೃದ್ಧಿ ಆಗೋದಕ್ಕೆ, ಧನ ಸಂಪಾದನೆಗೆ ಎಲ್ಲ ರೀತಿಯ ಯೋಗಗಳು ಖಂಡಿತವಾಗ್ಲೂ ಇದೆ. ಮತ್ತು 9ರಲ್ಲಿ ಕೇತು ಇರತಕ್ಕಂಥದ್ದು, 9ನೇ ಮನೆ ಅಧಿಪತಿ ಗುರು 2ರಲ್ಲಿ ಬಂದಿರೋದ್ರಿಂದ, ಕುಟುಂಬ ಸ್ಥಾನದಲ್ಲಿ ಬಂದಿರೋದ್ರಿಂದ ಇವರಿಗೆ ಇವರ ಮನೆ ದೇವರು, ಇವರ ಒಂದು ದೈವ ಆರಾಧನೆ, ಮನೆ ದೇವರ ಆರಾಧನೆ ಇವರ ಕುಟುಂಬದಲ್ಲೇ ಇರೋದ್ರಿಂದ, ಇವರ ಕುಟುಂಬಕ್ಕೆ ಒಳ್ಳೆ ಯೋಗ ಇರೋದ್ರಿಂದ, ಇವರು ಮನೆ ದೇವರ ಆರಾಧನೆ ಮಾಡೋದ್ರಿಂದ ಕುಟುಂಬದ ಅಭಿವೃದ್ಧಿ, ಕುಟುಂಬ ಎಲ್ಲ ರೀತಿಯ ಒಂದು ಸೌಕರ್ಯ, ರಾಜಯೋಗನ ಅನುಭವಿಸೋಕ್ಕೆ ಖಂಡಿತವಾಗ್ಲೂ ಯೋಗ ಇದೆ. ಯಾಕೆಂದರೆ 9ನೇ ಮನೆ ಭಾಗ್ಯಸ್ಥಾನಾಧಿಪತಿ, ದೈವಸ್ಥಾನಾಧಿಪತಿ ಗುರು 2ರಲ್ಲಿ ಕುಟುಂಬ ಸ್ಥಾನದಲ್ಲಿ ಬಂದಿರೋದ್ರಿಂದ ಆ ಕುಟುಂಬಕ್ಕೆ ದೈವ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಆ ಒಂದು ದೇವರ ಆರಾಧನೆ ಮಾಡೋದ್ರಿಂದ, ತನ್ನ ಒಂದು ಮನೆ ದೇವರ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಧನಾಭಿವೃದ್ಧಿ, ಕುಟುಂಬ ಏಳಿಗೆ, ಜೀವನದಲ್ಲಿ ಯಶಸ್ಸು, ಕೀರ್ತಿ ಎಲ್ಲ ಖಂಡಿತವಾಗ್ಲೂ ಜಾತಕದ ವ್ಯಕ್ತಿಗೆ ಖಂಡಿತ ಲಭಿಸುತ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಲಗ್ನಾಧಿಪತಿ ಪಂಚಮಕ್ಕೆ ಬಂದಿರೋದು, ಲಗ್ನಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಪಂಚಮಕ್ಕೆ ಬಂದಿರೋದ್ರಿಂದ ಇಷ್ಟ ದೇವರ ಆರಾಧನೆ ಮಾಡೋದ್ರಿಂದ ಸಹ ಇವರಿಗೆ ಖಂಡಿತವಾಗ್ಲೂ ಜಾತಕದಲ್ಲಿ ಒಂದಷ್ಟು ಜೀವನದಲ್ಲಿ ರಾಜಕೀಯವಾಗಿಯೋ ಅಥವಾ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಇವರಿಗೆ ನೋಡಿ, ಈ ಜಾತಕದ ವ್ಯಕ್ತಿಗೆ 3ನೇ ಮನೆ ಅಧಿಪತಿ 7ಕ್ಕೆ ಬಂದಿರೋದ್ರಿಂದ, ಆ ರವಿ ಇಲ್ಲಿ ಪಂಚಮಾಧಿಪತಿಗೆ 6ಕ್ಕೆ ಹೋಗಿರೋದ್ರಿಂದ, ಪಂಚಮಕ್ಕೆ ಲಗ್ನಾಧಿಪತಿ ಕುಜ ಬಂದಿರೋದ್ರಿಂದ ರಾಜಕೀಯ ವ್ಯಕ್ತಿಗಳಿಂದ, ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಂದ ಲಾಭ ಆಗ್ತಕ್ಕಂಥದ್ದು, ಜೀವನದಲ್ಲಿ ರಾಜಕೀಯ ವ್ಯಕ್ತಿಗಳಿಂದ ಲಾಭ ಆಗ್ತಕ್ಕಂಥದ್ದು, ಒಂದಷ್ಟು ಸಹಾಯ ಸಿಗ್ತಕ್ಕಂಥದ್ದು ಜೀವನದಲ್ಲಿ ಖಂಡಿತ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ ಅವ್ರಿಗೇನಾದರೂ ಶುಕ್ರದಶೆ ಬರಬೇಕಾಗ್ತದೆ, ಇಲ್ಲಾಂದರೆ ರವಿ ದಶೆನೋ ಕುಜ ದಶೆನೋ ಬರಬೇಕಾಗ್ತದೆ, ಅಥವಾ ಬುಧ ದಶೆ. ಈ ಬುಧ ದಶೆ ಬಂದರೂ ಸಹ ಆ ವ್ಯಕ್ತಿಗೆ ರಾಜಕೀಯ ಲಾಭ ಆಗ್ತಕ್ಕಂಥ ಖಂಡಿತ ಒಂದು ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಜಾತಕದಲ್ಲಿ ಉತ್ತಮ ಯೋಗಗಳು ಅಂದರೆ ಇಲ್ಲಿ ಶುಕ್ರ ಮತ್ತು ಕುಜ ಇವರೆಲ್ಲ, ಆಮೇಲೆ ರಾಹು ಕೇತು ವರ್ಗೋತ್ತಮವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಪಿತ್ರಾರ್ಜಿತ ಆಸ್ತಿ ಅನುಭವಿಸೋದಕ್ಕೆ, ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಇವರು ತನ್ನ ಒಂದು ಕುಟುಂಬ ಕುಲದೇವರನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರತಕ್ಕಂಥ ಎಲ್ಲ ಯೋಗಗಳು ಜಾತಕದಲ್ಲಿ ಕಾಣಿಸ್ತಾ ಇದೆ. ಯಾವುದೇ ರೀತಿಯ ಕುಜದೋಷ ಇಲ್ಲ, ಯಾವ ರೀತಿಯ ಸರ್ಪದೋಷನೂ ಇಲ್ಲ ಜಾತಕದಲ್ಲಿ, ಇಲ್ಲಿ ಯಾವ ರೀತಿಯ ಕೆಟ್ಟ ದೋಷಗಳು ಜಾತಕದಲ್ಲಿ ಯಾವುದೂ ಇಲ್ಲ. ಆದರೆ ಗುರು ಶನಿ ವಕ್ರ ಧನಸ್ಥಾನದಲ್ಲಾಗಿರೋದ್ರಿಂದ ಸ್ವಲ್ಪ ದುಡ್ಡು ಕಾಸು ವ್ಯವಹಾರದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಬಡಸ್ತಾನೆ ಇರುತ್ತೆ. ನಂತರ ಕ್ರಮೇಣ ಮದುವೆ ಆದಮೇಲೆ ಅಂದರೆ 30 ವರ್ಷಗಳ ನಂತರ ನಿಧಾನಕ್ಕೆ ಅಭಿವೃದ್ಧಿ ಆಗ್ತದೆ. ಉತ್ತಮವಾದಂಥ ರಾಜಯೋಗನ ಅನುಭವಿಸ್ತಾರೆ. ಕಾದಂತರ ಯೋಗ ಖಂಡಿತವಾಗ್ಲೂ ಇದೆ. ಅಟ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಶನಿ ದಶೆಯಲ್ಲಿ ಕೇತು ಭಕ್ತಿ ಮೇಲೆ ಶನಿ ದಶೆಯಲ್ಲಿ ಶುಕ್ರ ಭಕ್ತಿ ಸ್ಟಾರ್ಟ್ ಆಗ್ತದೆ. ಶುಕ್ರ ಭಕ್ತಿ ಮುಗಿದ ಮೇಲೆ ಇವರಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಭಕ್ತಿ ಬರ್ತದೆ. ನಂತರ ಶನಿ ದಶೆಯಲ್ಲಿ ಕಂಪ್ಲೀಟ್ 37ವರೆಗೂ ಆ ಭಕ್ತಿಗಳೆಲ್ಲ ಮುಗಿದ ಮೇಲೆ ಶನಿ ದಶೆಯಲ್ಲಿ ನಂತರ 2037ಗೆ ಇವರಿಗೆ ಬುಧ ದಶೆ ಸ್ಟಾರ್ಟ್ ಆಗ್ತದೆ. ಬುಧ ದಶೆನೂ ಜಾತಕದಲ್ಲಿ ಚೆನ್ನಾಗಿದೆ. ಬುಧ 3ಕ್ಕೆ 6ಕ್ಕೆ ಅಧಿಪತಿ ಕೇಂದ್ರ ಸ್ಥಾನಕ್ಕೆ 7ಕ್ಕೆ ಬಂದಿರೋದ್ರಿಂದ, ಶುಕ್ರನ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಒಂದಷ್ಟು ಜೀವನದಲ್ಲಿ ಯಶಸ್ಸು, ರಾಜಯೋಗನ ಅನುಭವಿಸೋಕ್ಕೆ ಚಾನ್ಸಸ್ಸು ಚೆನ್ನಾಗಿ ಉತ್ತಮ ಅಭಿವೃದ್ಧಿ ಆಗ್ತದೆ.
ರಾಜಯೋಗ ಅನುಭವಿಸೋಕ್ಕೆ ಉತ್ತಮವಾದ ಸಮಯ. ಬುಧ ದಿಶೆ ಬಂದ ಮೇಲೆ ಚೆನ್ನಾಗಿ ಅನುಕೂಲ ಆಗ್ತದೆ. ಲಗ್ನಾಧಿಪತಿ ಬಲವಾಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ. ಲಗ್ನಾಧಿಪತಿ ಉತ್ತಮವಾಗಿರ್ತಕ್ಕಂಥದ್ದು. ಧನಸ್ಥಾನಾಧಿಪತಿ ಸಪ್ತಮಾಧಿಪತಿ ಶುಕ್ರ ಚೆನ್ನಾಗಿರ್ತಕ್ಕಂಥದ್ದು. ರಾಹುಕೇತುಗಳ ವರ್ಗೋತ್ತಮ ಆಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಇವು 3 ಯೋಗಗಳು ಜಾತಕದ ವ್ಯಕ್ತಿನ ಜೀವನ ಪರ್ಯಂತ ಸುಖವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಅದು 30 ವರ್ಷಗಳ ಆದಮೇಲೆ, ಜಾತಕ ವ್ಯಕ್ತಿಗೆ 30 ವರ್ಷಗಳ ನಂತರ ಖಂಡಿತವಾಗ್ಲೂ ರಾಜಯೋಗ ಉಂಟಾಗ್ತದೆ. ಇಷ್ಟು ಜಾತಕದ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.